ಯಾರು ಕೂಡ ನಿರೀಕ್ಷಣೆ ಇದ್ದಲ್ಲ ಗೊತ್ತಿಲ್ಲ. ಸುಮಾರು 60 ನಿಟ್ಟಿನಲ್ಲಿ ಇವತ್ತು ಮಹಾಕುಂಭ ಆಗಿರ್ತಕ್ಕಂಥದ್ದು ಒಂದು ಭವ್ಯ ಆಗಿರ್ತಕ್ಕಂಥ ಮಹಾಕುಂಭದಲ್ಲಿ ಇಡೀ ಜಗತ್ತನ್ನು ನೋಡಿರ್ತಕ್ಕಂಥದ್ದು. ನಾವು ಒಂದೇ ಮಾತನ್ನು ಹೇಳೋದಂದ್ರೆ ಇಂಥ ಒಂದು ಪುಣ್ಯ ಭರತ ಭೂಮಿ ಮೇಲೆ ನಾವು ಜನಿಸಿರ್ತಕ್ಕಂಥ ನಾವೇ ಸೌಭಾಗ್ಯವಂತರು ಅನ್ನೋದನ್ನ ನಾವು ಖಂಡಿತ ಈ ಸಂದರ್ಭದಲ್ಲಿ ಸ್ಮರಿಸಬೇಕು ಅನ್ನೋ ಮಾತನ್ನ ಹೇಳ್ತಾ ತುಂಬಾ ಸಂತೋಷ ಆಗಿದೆ. ನಾನಿವತ್ತು ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಖಂಡಿತ ಅನ್ಕೊಂಡಿರಲಿಲ್ಲ. ಸುರೇಶ್ ಶೆಟ್ಟಿ ಅವರು ಹೇಳಿದ್ರು, ನಮ್ಮ ಶಾಸಕರು ಸಂಸದರು ಎಲ್ಲರೂ ಕೂಡ ಹೇಳಿದ್ರು. ಅದೇನೋ ಗೊತ್ತಿಲ್ಲ, ಇವತ್ತು ನಾನು ಶಿಕಾರಿಪುರದಲ್ಲಿ ಕಾರ್ಯಕ್ರಮ ಇದ್ರೂ ಸಹ ಇವತ್ತು ತಾಯಿನ ನನ್ನ ಕರೆಸ್ಕೊಂಡಿದ್ದೇನೆ. ಇವತ್ತು ನನಗೆ ಇವತ್ತು ಆ ತಾಯಿಯ ದರ್ಶನವನ್ನ ಪಡೆಯೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ವಿಶೇಷವಾಗಿ ನಮ್ಮ ಪ್ರಕಾಶ್ ಶೆಟ್ಟರು, ಗುರುಮೇಶ್ ಸುರೇಶ್ ಶೆಟ್ಟಿ ಅವರು, ಅನೇಕರು ಇವತ್ತು ರವಿ ಸುಂದರ್ ಶೆಟ್ಟಿ ಅವರಿರ್ಬೋದು. ಅಲ್ಲಿ ಬ್ರಹ್ಮಕಲಶೋತ್ಸವ ಸೇವಾ ಕೌಂಟರ್ನಲ್ಲಿ ತಮಗೆ ಸೇವಾ ರಶೀದಿಯನ್ನು ನೀಡ್ತಾರೆ. ಕಲಶ ಶಾಲೆಯ ಒಟ್ಟಾರೆ ಕಟ್ಟೆಯಲ್ಲಿ ಅನ್ನಪ್ರಸಾದವನ್ನು ಸ್ವೀಕರಿಸಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಪಾದರಕ್ಷೆಗಳನ್ನ, ನಮ್ಮ ಚಪ್ಪಲಿಗಳನ್ನ ದೇವಸ್ಥಾನ वैवत्वदेन्दरे प्राप्ते मे वैप्रदित्तां च दानवाहिमाचरे रक्षांसि भक्तैश्चामी मुनीनां प्राणकारणम्